OM ಸತೀಶ್ ಆರೋಗ್ಯ ಸಚಿವರು ಬಂದಿದ್ದಾರೆ. ಬಳ್ಳಾರಿ ನಗರದಲ್ಲಿರುವ ತಾರಾನಾಥ್ ಆಯುರ್ವೇದ ಕಾಲೇಜಿನ ಬೋಧಕ ಹುದ್ದೆಗಳು ಖಾಲಿ ಇರುವುದರಿಂದ ಭಾರತೀಯ ವೈದ್ಯಕೀಯ ರಾಷ್ಟ್ರೀಯ ಆಯೋಗವು ವಿದ್ಯಾರ್ಥಿಗಳ ಪ್ರವೇಶವನ್ನು ಕಡಿಮೆ ಮಾಡಲು ಶಿಫಾರಸು ಮಾಡಿರುವ ಕುರಿತು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. ಮಾನ್ಯ ಸಭಾಪತಿಗಳೇ, ಅವರಿಗೆ ನಾವು ಉತ್ತರ ಕೊಟ್ಟಿದ್ದೇನೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಸ್ವಲ್ಪ ಈ ಬೋಧಕ ಸಿಬ್ಬಂದಿಯ ಕೊರತೆ ಮತ್ತು ಕೆಲವು ಸಿಬ್ಬಂದಿಗಳ ಕೊರತೆಯಿಂದ ಈ ಏನು ನಮ್ಮ ಸೀಟ್ ಹಂಚಿಕೆ ಏನಿತ್ತು, ಸ್ಯಾಂಕ್ಷನ್ ಏನಾಗಿತ್ತು, ಅದರಲ್ಲಿ ಕಡಿತ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಅದು ಯಾರು ನಮ್ಮ ಈ ಆಯೋಗದಿಂದ ಅದನ್ನು ಮಾಡ್ತಕ್ಕಂಥದ್ದು ಇತ್ತು, ರಾಷ್ಟ್ರೀಯ ಆಯೋಗ. ಈಗ ನಾವು ಅವ್ರ ಜೊತೆ ಸಂಪರ್ಕ ಮಾಡಿ ಒಂದು ಅಫಿಡವಿಟನ್ನು ಕೂಡ ಕೊಟ್ಟು ಕೆಲವು ನಮ್ಮಲ್ಲಿದ್ದಂಥ ಕೆಲವು ಬೋಧಕರು ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಮೇಲೆ ಹೋಗಿದ್ದರು. ಅವ್ರನ್ನೆಲ್ಲರೂ ಕೂಡ ವಾಪಸ್ ಕೂಡ ಬರೋ ಥರ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲೇ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಅವ್ರಿಗೂ ಕೂಡ ನಾವು ಏನು ಸ್ವಲ್ಪ ಬಾಕಿ ಇರುವಂಥ ಹುದ್ದೆಗಳಿದೆ ಅದನ್ನು ಕೂಡ ಬರ್ಸ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಸೊ ಅದರಿಂದ ನಮ್ಮ ಯಾವುದೇ ಕಾಲೇಜಿನಲ್ಲೂ ಕೂಡ ಕಡಿತ ಆಗಿಲ್ಲ. ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಕೂಡ 60 ಸೀಟ್ ಏನಿತ್ತು ಅದನ್ನು ಮುಂದುವರಿಸಿದ್ದಾರೆ. ಎಲ್ಲೂ ಕೂಡ ಕಡಿತ ಆಗ್ತಾ ಇಲ್ಲ. ಮತ್ತು ಇನ್ನು ಸಿಬ್ಬಂದಿಯ ಕೊರತೆ ಏನಿತ್ತು ಅದಕ್ಕೆ ಆರ್ಥಿಕ ಇಲಾಖೆ ಕೂಡ ನಮ್ಗೆ ಅನುಮೋದನೆ ಕೊಟ್ಟಿದ್ದಾರೆ. ಸುಮಾರು 27 ಜನ ತಗೊಳ್ತಕ್ಕಂಥದ್ದಕ್ಕೆ ಅದು ಕೂಡ ಅನುಮೋದನೆ ಸಿಕ್ಕಿದೆ. ಅದರಿಂದ ಈ ವರ್ಷಕ್ಕೇನು ತೊಂದರೆ ಇಲ್ಲ, ಬರೋ ವರ್ಷಕ್ಕೆ ತೊಂದರೆನೂ ಆಗೋದಿಲ್ಲ. ಆ ಥರ ನೋಡ್ಕೊಳ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡಿದ್ದೀವಿ. ಸೊ ಯಾವುದೇ ಕಡಿತ ಆಗ್ತಾ ಇಲ್ಲ. ಸತೀಶ್ರು ಸಭಾಪತಿಯವರೇ, ಬಳ್ಳಾರಿಯಲ್ಲಿ ತಾರಾನಾಥ್ ಮೆಡಿಕಲ್ ಕಾಲೇಜ್ ಭಾಳ ಓಲ್ಡ್ ಎಸ್ಟಾಬ್ಲಿಷ್ಮೆಂಟ್. ಅದು ಅಲ್ಲಿ ಬ್ಯಾಚುಲರ್ ಆಫ್ ಮೆಡಿಕಲ್ ಸೈನ್ಸ್ ಕ್ಲಿಯರ್ಲಿ ಸೆಟ್ ದಟ್ 60 ಸೀಟ್ ಯಥಾವತ್ತಾಗಿ ಮುಂದುವರಿಸಿದ ಮೇಲೆ ಮತ್ತೇನು ನಿಮ್ಮ ಪ್ರಶ್ನೆ ಇದೆ? ಪ್ರಶ್ನೆ ಇದೆ ಇನ್ನ ಇದೇನು ಉಪ ಪ್ರಶ್ನೆ ಕೇಳುವಂತದ್ದಲ್ಲ ಸಭಾಪತಿ. ಅಲ್ಲ, ಅದರಲ್ಲಿ 60 ಪ್ರಶ್ನೆ ಇದೆ. ಯಥಾವತ್ತಾಗಿ ಮುಂದುವರಿಸಿದ್ರೆ ಕಡಿತ ಮಾಡಿಲ್ಲ ಅಂತ ಹೇಳಿದರೆ, ನೀವು ಕಡಿತ ಮಾಡಿದಿರಿ ಅಂತ ಹೇಳಿದ್ರಿ. ಕಡಿತ ಮಾಡಿಲ್ಲ ಅಂದಮೇಲೆ ನಿಮ್ದು ಬೇರೆ ಏನಾರು ಇದ್ರೆ ಹೇಳ್ಬೇಕು. ಕಡಿತ ಆಗಿತ್ತು. ಸಭಾಪತಿ ಅವರೇ, ನಾನು ಹೇಳೋದು ಒಂದೇ ನಿಮಿಷ. ಅದು ಕಡಿತ ಆಗಿತ್ತು. 60 ಸ್ಟೂಡೆಂಟ್ಸ್ ಇಂದ 24 ಸ್ಟೂಡೆಂಟ್ಸಿಗೆ ಬಂದಿತ್ತು. ಅದು ಬಂದಿದ್ದು ಎದಕ್ಕೆ ರೀಸನು? ಅಲ್ಲಿ ಟೀಚಿಂಗ್ ಸ್ಟಾಫ್ ಕಡಿಮೆ ಇತ್ತು. ಯಾವಾಗ ಆ್ಯಕ್ಷನ್ ತಗೊಂಡಿದ್ದು? ಯಾವಾಗ ನೀವು ಪ್ರಶ್ನೆ ಕೇಳಿದ್ಮೇಲೆ ಇಲ್ಲ, ಅಲ್ಲಿ ಕಡಿಮೆ ಮಾಡಿದ್ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ. ಅಂದರೆ ಮೊದಲಿಂದ ಲಾಸ್ಟ್ ಇಯರಿಂದನೇ ಸಿಬ್ಬಂದಿ ಕೊರತೆ ಇತ್ತು, ಟೀಚಿಂಗ್ ಸ್ಟಾಫ್ ಕೊರತೆ ಇತ್ತು. ಏನಾಗಬೇಕಂತೇಳಿ ಈಗ ಟೀಚಿಂಗ್ ಸ್ಟಾಫ್ ಫುಲ್ಲಾಗಿ ನೀವು ದಯವಿಟ್ಟು ಅದನ್ನ ಅಪಾಯಿಂಟ್ ಮಾಡಿ. ಆಮೇಲೆ ಇನ್ನೊಂದು ದುರಂತ ನೋಡಿ, ಇದರಲ್ಲಿ ಸಚಿವರೇ, ಇದರಲ್ಲೇ ಈ ಆರ್ಟಿಕಲಲ್ಲಿ ಬರೆದಿದ್ದೀರ, ಹಿಂದೆ ಆರ್ಟಿಕಲ್ ಅಟ್ಯಾಚ್ ಆಗಿದೆ. ಪುಟ್ಟಣ್ಣ, ಅಬೌಟ್ 40 lakhs DMF ಫಂಡಿಂದ. ನಾನು ಸಭಾಧ್ಯಕ್ಷರು ಕೂಡ DMF KMRC ಬಗ್ಗೆ ಭಾಳ ಮಾತಾಡಿದ್ದೆ ಲಾಸ್ಟ್ ಟೈಮ್. DMF ಫಂಡಿಂದ 40 ಲಕ್ಷ ಎಕ್ಸ್ರೇ ಮಷೀನ್ ಒಂದು ಪರ್ಚೇಸ್ ಆಗಿ ಇನ್ಸ್ಟಾಲ್ ಆಗಿದೆ ತಾರಾನಾಥ್ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿ ಟೆಕ್ನಿಷಿಯನ್ ಇಲ್ಲ ಅಂತ ಎಕ್ಸ್ರೇ ಮಷೀನ್ ವರ್ಕ್ ಆಗ್ತಾ ಇಲ್ಲ. ದಿಸ್ ಈಸ್ ರಿಗಾರ್ಡಿಂಗ್ ಶಾರ್ಟೇಜ್ ಆಫ್ ಸ್ಟಾಫ್. ನೀವು ಹಿಂಗೆ ಮಾಡೋದಲ್ಲ, ಅದು ಶಾರ್ಟೇಜ್ ಆಫ್ ಸ್ಟಾಫ್ ಮೇಲೆ ಮಾತಾಡ್ತಾ ಇರೋದು ನಾನು. ಶಾರ್ಟೇಜ್ ಆಫ್ ಟೀಚಿಂಗ್ ಸ್ಟಾಫಿಂದ 60 to 24 ಹೋಯ್ತು. ಅದು ಹೆಂಗೆ ಬಂತದು? ಇದು ನೀವು ಅವ್ರು 24 ರೆಡ್ಯೂಸ್ ಮಾಡಿದ್ಮೇಲೆ ನೀವು ಅಫಿಡವಿಟ್ ಕೊಟ್ಟಿದ್ರಿ. ಅಂದರೆ ಲಾಸ್ಟ್ ಇಯರ್ ಇತ್ತು ಇದು ಶಾರ್ಟೇಜು. ಮಾನ್ಯ ಸಭಾಪತಿಗಳೇ, ಅವರ ಪ್ರಶ್ನೆಗೆ ನಾನು ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದೇನೆ. ಹೌದು, ಇದು ನಿನ್ನೆ ಹೋದ ವರ್ಷ ಅಲ್ಲ, ಭಾಳ ವರ್ಷಗಳಿಂದ ಇಲ್ಲಿ ಕಡಿತ ಇತ್ತು, ಶಾರ್ಟೇಜ್ ಇತ್ತು. ಅವರು ನಮಗೂ ನೋಟಿಸ್ ಕೊಟ್ಟ ನಂತರ ನಾವು ಅದನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಕೆಲವು ನಮ್ಮಲ್ಲಿ ಇದು ಹೋಗಿರ್ತಕ್ಕಂಥ ಡೆಪ್ಯುಟೇಷನ್ ಹೋದಂಥ ಬೋಧಕರನ್ನು, ಉಪನ್ಯಾಸಕರನ್ನು ನಾವು ವಾಪಸ್ ತೊಗೊಂಡಿದ್ದೀವಿ, ರೀಡೆಪ್ಯೂಟ್ ಮಾಡ್ತಾ ಇದ್ದೀವಿ. ಅಡಿಷನ್ ಆಗಿ ಇಲ್ಲಿಗೆ ಏನು 27 ಜನ ಬೇಕಾಗಿದೆ, ಅದಕ್ಕೆ ನಮಗೆ FDಯಿಂದ ಸ್ಯಾಂಕ್ಷನ್ ಕೂಡ ತೊಗೊಂಡಿದ್ದೀನಿ, ಅದನ್ನು ಭರಿಸ್ತಾ ಇದ್ದೀನಿ. ನಮ್ಮಲ್ಲಿ ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ಏನು ಅರ್ಹತೆ ಮೇಲೆ ಮತ್ತು ಮೆರಿಟ್ ಮೇಲೆ ಬಡವರಿಗೆ ಸಿಕ್ಕುವಂಥ ಸೀಟ್ ಎಲ್ಲ ಕೂಡ ಉಳಿಸ್ಕೊಂಡಿದ್ದೇವೆ. ಬರುವ ವರ್ಷಕ್ಕೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗ ನಾನು ಸಮಸ್ಯೆ ಇದ್ದಿದ್ದಕ್ಕೋಸ್ಕರನೇ ಅದು ಆಗಿದೆ. ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಈಗಾಗಲೇ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಸಮಸ್ಯೆ ಇಲ್ಲದೆ ಇರ್ತಾರ ನಾವು ನೋಡ್ಕೊಳ್ತೀವಿ. ಆಯ್ತಾ? ಸ್ಪಷ್ಟವಾಗಿದೆ, ಉತ್ತರ ಸ್ಪಷ್ಟವಾಗಿದೆ, ಸ್ಪಷ್ಟತೆ ಇದೆ.
ಒಂದೇ ಮನವಿ ಇದೆ, ಅದು ಟೆಕ್ನಿಷಿಯನ್ ಸಚಿವರೇ ಎಕ್ಸ್ರೇ ಮಷೀನ್ ಎಕ್ಸ್ರೇ ಮಿಷನ್ ಇದೆ, ಅದು ನೋಡ್ತೀನಿ, ನೀವು ಹೇಳಿದಿರ ಖಂಡಿತ ಅದ್ರ ಬಗ್ಗೆ ನಾನು ನೋಡಿ ಸರ್, ದಯವಿಟ್ಟು ವಿಚಾರಿಸ್ತೀನಿ. ಓಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.